ಬೆಂಗಳೂರು ಟ್ರಾಫಿಕ್ ನೋಡಿ ಭಗವಂತನು ಗಾಬರಿ ಆಗಬಹುದು. ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಕಾಟ ಕೊಡ್ತಿದೆ. ಯುಪಿ ಮೂಲದ ಸಂಸದರೊಬ್ಬರು ನಗರದ ಟ್ರಾಫಿಕ್ಗೆ ಕಿಡಿಕಾರಿದ್ದಾರೆ. ಇನ್ನು ಗುಂಡಿ ಮುಚ್ಚೋ ಬರದಲ್ಲಿ ಜಿಬಿಎ ಎಡವಟ್ಟು ಮಾಡ್ತಾ ಇದೆ. ಬೆಂಗಳೂರಿನ ಟ್ರಾಫಿಕ್ ಬಿಸಿಗೆ ಎಸ್ಪಿ ಸಂಸದ ಸುಸ್ತು, ಬೇಜವಾಬ್ದಾರಿ ಸಂಚಾರಿ ಪೊಲೀಸರು ಅಂತ ಟ್ವೀಟ್. ಬೆಂಗಳೂರಿನ ಟ್ರಾಫಿಕ್ ದಾಟಿ ಬರೋದು ಅಂದ್ರೆ ಯುದ್ಧವನ್ನೇ ಗೆದ್ದಂತೆ. ಕೆಲವೆಡೆ ಗಂಟೆಗಳೇ ಕಳೆದು ಹೋಗುತ್ತೆ. ನಿತ್ಯ ಕಚೇರಿ ಶಾಲೆಗೆ ಹೋಗುವವರು ಪರದಾಡೋದು ಕಾಮನ್. ಆದ್ರೀಗ ಉತ್ತರ ಪ್ರದೇಶದ ಸಮಾಜವಾದಿ ಪಾರ್ಟಿ ಸಂಸದ ರಾಜೀವ್ ರೈ ಕೂಡ ಟ್ರಾಫಿಕ್ ಬಿಸಿಗೆ ತಂಡ ಹೊಡೆದಿದ್ದಾರೆ. ಅವ್ಯವಸ್ಥೆ ಬಗ್ಗೆ ಟ್ವೀಟ್ ಮಾಡಿ ಸಿಎಂ ಸಿದ್ದರಾಮಯ್ಯನವರನ್ನ ಟ್ಯಾಗ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಕ್ಷಮಿಸಿ. ನಿಮ್ಮ ಟ್ರಾಫಿಕ್ ನಿರ್ವಹಣೆ ಅತ್ಯಂತ ಕೆಟ್ಟದಾಗಿದೆ. ಜವಾಬ್ದಾರಿ ಇಲ್ಲದ, ಪ್ರಯೋಜನವಿಲ್ಲದ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯನ್ನು ಹೊಂದಿದೆ. ಅವರು ಫೋನ್ ಕರೆಗಳಿಗೆ ಸಹ ಉತ್ತರಿಸೋದಿಲ್ಲ. ಅವರಿಗೆ ಕರೆ ಮಾಡಲು ನಾನು ಮಾಡಿದ ಪ್ರಯತ್ನದ ಸ್ಕ್ರೀನ್ಶಾಟ್ ಇಲ್ಲಿದೆ. ಒಬ್ಬರೂ ಕೂಡ ಕರೆ ಸ್ವೀಕರಿಸಲಿಲ್ಲ. ಕಳೆದ 1 ಗಂಟೆಯಿಂದ ನಾವು ರಾಜ್ಕುಮಾರ್ ಸಮಾಧಿ ರಸ್ತೆಯಲ್ಲೇ ಸ್ಟ್ರಕ್ ಆಗಿದ್ದೇವೆ. ನಾನು ಹೋಗಬೇಕಿರುವ ವಿಮಾನ ಮಿಸ್ ಆಗಲಿದೆ. ನಾನು ಸಂಸತ್ ಅಧಿವೇಶನಕ್ಕೆ ಹಾಜರಾಗಬೇಕು. ಸುತ್ತಮುತ್ತ ಯಾವುದೇ ಪೊಲೀಸ್ ಸಿಬ್ಬಂದಿ ಕಾಣಿಸ್ತಿಲ್ಲ. ಈ ಅಸಮರ್ಥ ಅಧಿಕಾರಿಗಳು ಸಾಕು ಈ ಸುಂದರ ನಗರದ ಹೆಸರು ಮತ್ತು ಆಕರ್ಷಣೆಯನ್ನು ಹಾಳು ಮಾಡಲು. ಆಶ್ಚರ್ಯವೇನಿಲ್ಲ, ಬೆಂಗಳೂರಿನ ಟ್ರಾಫಿಕ್ ಈಗ ಅತ್ಯಂತ ಕೀರ್ತಿಹೀನ ಎಂದು ಹೆಸರು ಗಳಿಸಿದೆ. ಸಂಸದ ರಾಜೀವ್ ರೈಗೆ ಪರೋಕ್ಷವಾಗಿ ತಿರುಗೇಟು ಕೊಟ್ಟಿರೋ ಡಿಸಿಎಂ ಡಿಕೆ ಬೆಂಗಳೂರು ಏನು, ಅದರ ಮಹತ್ವದ ಬಗ್ಗೆ ಅವರಿಗೆ ತಿಳಿಸ್ತೀನಿ ಎಂದಿದ್ದಾರೆ. ದೆಹಲಿ ಟ್ರಾಫಿಕ್ ಬಗ್ಗೆಯೂ ಉಲ್ಲೇಖಿಸಿದ್ದಾರೆ. Rajiv Rai, MP from Uttar Pradesh, has tagged you and said that, sir, he got stuck in the traffic. Let me meet him in Delhi. You tell him I'll meet in Delhi. What will be the traffic in Delhi? I'll show you. I'll also tag. ರಸ್ತೆ ಗುಂಡಿ ಮುಚ್ಚಲು ಡಾಂಬರ್ ಬದಲು ಜೆಲ್ಲಿ ಮಿಕ್ಸ್. ಇನ್ನು ಗುಂಡಿ ಗಂಡಾಂತರಕ್ಕೆ ಸಿಲಿಕಾನ್ ಸಿಟಿ ಮಂದಿ ಬೇಸೆತ್ ಹೋಗಿದ್ದಾರೆ. ಹೊಂಡಾ ಗುಂಡಿಯಲ್ಲಿ ವಾಹನ ಓಡಿಸ್ತಾ ಜಿಬಿಎಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಏನ್ ರೋಡ್ ಗುರು ಅಂತ TV9 ದೊಡ್ಡ ಅಭಿಯಾನ ಮಾಡಿತ್ತು. ಸರ್ಕಾರವು ಡೆಡ್ ಲೈನ್ ನೀಡಿತ್ತು. ಆದ್ರೀಗ ಗುಂಡಿ ಮುಚ್ಚುವ ಬರದಲ್ಲಿ ಜಿಬಿಎ ಕಳಪೆ ಕಾಮಗಾರಿ ಮಾಡ್ತಿದೆ. ಇದು ಬೆಂಗಳೂರಿನ ಜೆಪಿ ನಗರದ ದೃಶ್ಯ. ಡಾಂಬರ್ ಬದಲು ಜೆಲ್ಲಿ ಮಿಕ್ಸ್ ಮಾಡಿ ಅಧಿಕಾರಿಗಳು ಕಳ್ಳಾಟ ಆಡಿರೋದು ಗೊತ್ತಾಗ್ತಾ ಇದೆ. ವಾಹನ ಓಡಾಡೋದಿರ್ಲಿ, ಜನರು ಓಡಾಡಿದ್ರೇನೆ ಡಾಂಬರ್ ಕಿತ್ತು ಬರ್ತಾ ಇದೆ. ಕೋಣನಕುಂಟೆ ವಾರ್ಡ್ ಏನಿದೆ, ಆ ಕೋಣನಕುಂಟೆ ವಾರ್ಡ್ನಲ್ಲಿದ್ದೀನಿ. ಇಲ್ಲಿರುವಂತಹ ರಸ್ತೆ ಏನು ಪ್ಯಾಚ್ ವರ್ಕ್ ಮಾಡಿದರೆ, ಆ ಪ್ಯಾಚ್ ವರ್ಕ್ನ ಗುಣಮಟ್ಟ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಕೈಗೆ ಒಂದು ರಸ್ತೆ ಕೂಡ ಕಿತ್ತು ಬರ್ತಾ ಇದೆ. ಇಲ್ಲಿ ನೋಡಿ ಎಷ್ಟು ಮಟ್ಟಿಗೆ ಇವರು ಎಷ್ಟು ಅದ್ಭುತವಾದಂತಹ ಕ್ವಾಲಿಟಿಯಲ್ಲಿ ಈ ರಸ್ತೆಯನ್ನು ಮಾಡಿದ್ದಾರೆ. ಈ ರಸ್ತೆಯ ಒಂದು ಗುಣಮಟ್ಟ ಇದೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ, ಇದೇನು 1 ತಿಂಗಳಿಂದನೋ 1 ವಾರದಿಂದೇನೋ ಹಾಕಿರೋಂತೆ ಕಾಣಿಸ್ತಾ ಇಲ್ಲ. 1 ದಿನದಿಂದೇನೋ 2 ದಿನದಿಂದನೋ 3 ದಿನದಿಂದನೋ ಹಾಕಿರೋಂಗೆ ಕಾಣುತ್ತಿದೆ ನೋಡಿ. ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಸರ್ಕಾರಕ್ಕೆ ಜನ ಒತ್ತಾಯ ಮಾಡ್ತಿದ್ದಾರೆ. ಅಯ್ಯೋ, ಏನು ಕ್ವಾಲಿಟಿ ಇಲ್ಲ ಸರ್. ಹಿಂದಿನ ದಿವಸ ಆದ್ರೂ ಬಂದು ಹೇಳ್ಬಿಟ್ಟು ಹೋಗ್ಬಾರ್ದ ಇವರು, ನಾವು ಹಾಕ್ತಾ ಇದ್ದೀವಿ ಅಂತ ಡಾಂಬರು. ಬೆಳಗಿನ ಜಾವ 4:15ಗೆಲ್ಲ ಫೋನ್ ಮಾಡಿ, ಫೋನ್ ಅಲ್ಲ, ಒಂಥರ ಬೆಲ್ ಮಾಡ್ತಾ ಇದ್ದಾರೆ, ಕಾರ್ ತೆಗೀರಿ ಅಂತ. ಯಾರ್ಯಾರ್ದು ಕಾರ್ ಇದೆ ಅಂತ ನಮ್ಗೆ ಏನ್ ಗೊತ್ತು? ಅದೇನೇ ಹೇಳಿ, ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಸರಿ ಆಗ್ಬೇಕಿದೆ. ಸವಾರರ ಗೋಳಿಗೆ ಮುಕ್ತಿ ಸಿಗಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.